ಕ್ರೋಶಾ ಬೇಬಿ ಕುಚ್ಚ್ ಹಾಕೋಕ್ಕೆ ಫಸ್ಟು 10 ನಂಬರ್ ಕ್ರೋಶಾ ತೊಗೊಂಡಿದ್ದೀನಿ, 6 ಎಳೆ ಥ್ರೆಡ್ಡು ಸುತ್ತಿಟ್ಕೊಂಡಿದ್ದೀನಿ. ಇವಾಗ ಹಾಕೋಕ್ಕೆ ಫಸ್ಟು ನಾಟ್ ಹಾಕ್ಕೊಂಡು ಅದನ್ನು ಪಲ್ಲು ಕೆಳಗಡೆ ಅಂದರೆ ಹಿಂದ್ಗಡೆ ಸೈಡು ಇಟ್ಕೊಬೇಕು. ನಾಟ್ನ ಗಟ್ಟಿಗೆ ಇಟ್ಕೊಂಡು ಕ್ರೋಶಾ ಮೂತಿ ನಮ್ಮ ಕಡೆ ಇರಬೇಕು, ಅಂದರೆ ಕೊಕ್ಕಿ ಥರ ಇರುತ್ತಲ್ಲ ಅದು ನಮ್ಮ ಸೈಡ್ ಇಟ್ಕೊಂಡು ಮುಂದೆಯಿಂದ ಚುಚ್ಚಿ ಹಿಂದೆಯಿಂದ ಥ್ರೆಡ್ನ 6 ಎಳೆ ಥ್ರೆಡ್ ಇರುತ್ತಲ್ಲ ಅದನ್ನು ಚುಚ್ಚಿ ಮುಂದಕ್ಕೆ ತಗೊಂಡು ಒಂದು ನಾಟ್ ಹಾಕಬೇಕು. ಒಂದು ಲಾಕ್ ಹಾಕೊತಾ ಇದ್ದೀನಿ ಫಸ್ಟ್. ಇವಾಗ ಮತ್ತೆ ಇನ್ನೊಂದು ಲಾಕ್ ಹಾಕೊತಿದ್ದೀನಿ. ಇನ್ನೊಂದು ಲಾಕ್ ಹಾಕೊಂಡು ಅದನ್ನು ಲಾಕ್ ಮಾಡ್ಕೊತೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರೀ 2 ಲಾಕ್ ಮಾತ್ರ ಹಾಕೊತೀವಿ, ಆಮೇಲೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊತಾ ಇದ್ದೀನಿ. ಮತ್ತೆ ಈಗ ಅದನ್ನು ಲಾಕ್ ಮಾಡ್ಕೊತೀನಿ. 4 ಚೈನ್ಸು ಮತ್ತು 3 ಲಾಕ್ಸ್ ಬರುತ್ತೆ. 4 ಚೈನ್ಸ್ 3 ಲಾಕ್ಸ್ 1 2 ಲಾಕ್ ಹಾಕ್ತಾ ಇದ್ದೀನಿ. ಈಗ ಸಮ್ಟೈಮ್ಸ್ ಇದಾಗುತ್ತೆ. 3 ಲಾಕ್ ಮತ್ತೆ ಇವಾಗ 4 ಚೈನ್ಸ್ 1 2 3 4 ಚೈನ್ಸ್ 3 ಲಾಕ್ಸ್. ಹೀಗೆ ಸ್ಯಾರಿ ಫುಲ್ಲೂ 4 ಚೈನ್ಸು 3 ಲಾಕ್ಸು 4 ಚೈನ್ಸು 3 ಲಾಕ್ಸು ಹೀಗೆ ಹಾಕೊಂಡು ಹೋಗ್ಬೇಕು. ನೋಡಿ ಈಗ ಹೇಗೆ ಕಾಣ್ತಿದೆ. ಅದು ಸೇಮ್ ಕಲರ್ ಆಗಿರೋದ್ರೆ ನಿಮಗೆ ಅಷ್ಟು ಡಿಸೈನ್ ಕಾಣ್ತಾ ಇಲ್ವೇನೋ. ಆಪೋಸಿಟ್ ಕಾಂಬಿನೇಷನ್ ಕಲರ್ ಹಾಕಿದ್ರೆ ಸಖತ್ತಾಗಿ ಕಾಣುತ್ತೆ. ನೋಡಿ 3 ಲಾಕ್ಸು 4 ಚೈನ್ಸ್ ಹಾಕಿದ್ದೀನಿ. ಕಸ್ಟಮರ್ ಆ್ಯಕ್ಚುಲಿ ಸೇಮ್ ಕಲರ್ ಬೇಕು ಅಂತ ಕೇಳಿದ್ರಿಂದ ಅದೇ ಕಲರ್ ಹಾಕಿದ್ದೀನಿ, ಹಾಗಾಗಿ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ನಿಮಗೆ ಇದು ಅರ್ಥ ಆಗಿಲ್ಲ, ಬೇರೆ ಕಲರಲ್ಲಿ ಹಾಕಿ ತೋರಿಸಿ ಅಂದರೆ ಕಮೆಂಟ್ಸ್ ಮಾಡಿ ಹಾಕಿ ತೋರಿಸ್ತೀನಿ. ನೋಡಿ ಈಗ ಲಾಸ್ಟಾಗಿ ಫಿನಿಶಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ ಹೇಗೆ ಮಾಡಬೇಕಂತ. ಲಾಸ್ಟಲ್ಲಿ ಸ್ಪೇಸ್ ಕಮ್ಮಿ ಇದೆ, ಹಾಗಂತ ದೂರನೂ ಹಾಕೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಇನ್ನೊಂದು 4 ಚೈನ್ ಹಾಕೋಕ್ಕೂ ಮುಂಚೆ 2 ಲಾಕ್ ಹಾಕೊತಾ ಇದ್ದೀನಿ. 3 ಲಾಕ್ ಹಾಕ್ತಾ ಇದ್ನಲ್ಲ, ಅಲ್ಲಿ 2 ಲಾಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಡ್ಜಸ್ಟ್ಮೆಂಟು ಲಾಸ್ಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಲ್ಲ ಅಂತ ಆ ಥರ ಮಾಡಿರೋದು. 2 ಲಾಕು ಮತ್ತು 4 ಚೈನೇ ಹಾಕ್ತಾ ಇರೋದು. 4 ಚೈನ್ ಹಾಕ್ಬಿಟ್ಟು ಮತ್ತೆ 2 ಲಾಕ್ ಮಾಡ್ಕೊತೀನಿ. ಫಸ್ಟು ಮತ್ತು ಲಾಸ್ಟಿಗೆ 2 ಲಾಕ್ ಮಾಡೋದು. 3 ಲಾಕ್ ಮಾಡಬೇಕಕ್ಕಾಗಲ್ಲ, 3 ಲಾಕ್ ಮಾಡಿದ್ರೆ ಗ್ಯಾಪ್ ಆಗಿಬಿಡುತ್ತೆ. ನೋಡಿ ಈಗ 2 ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ಫಿನಿಶಿಂಗ್ ಅಂದರೆ 3 ಚೈನ್ ಹಾಕ್ಕೊಂಡು ಆ ದಾರ ನಿಂಗೆ ಉದ್ದಕ್ಕೆ ಸ್ವಲ್ಪ ಎಳ್ಕೊಂಡು ಕತ್ರಿ ಏನಾದ್ರು ತೊಗೊಂಡು ಕಟ್ ಮಾಡಿಬಿಡ್ಬೇಕು. ಕಟ್ ಮಾಡಿ ಅದನ್ನು ಸ್ವಲ್ಪ ಉಳಿದಿರೋ ದಾರನ ಇಟ್ಕೊಂಡು ಟೈಟಾಗಿ ಬೇರೆ ದಾರ ತೆಗೆದ್ಬಿಟ್ಟು ಉಳಿದಿರೋ ದಾರ ಇಟ್ಕೊಂಡು ಟೈಟಾಗಿ ಎಳೆದ್ರೆ ಲಾಕ್ ಆಗಿರುತ್ತೆ. ಅದು ನೀಟಾಗಿ ಲಾಕ್ ಆಗುತ್ತೆ, ಬಿಚ್ಚೋಗೋದೇ ಇಲ್ಲ. ಏನು ಮಾಡಿ ಎಳೆದ್ರೂ ಅದು ಬಿಚ್ಚೋಗಲ್ಲ. ಲಾಸ್ಟಲ್ಲಿ ಏನು ನಾಟ್ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ಥರ 3 ಚೈನ್ ಹಾಕ್ಬಿಟ್ಟು ಟೈಟಾಗಿ ಎಳೆದ್ರೆ ಅದೇ ನಾಟ್ ಥರ ಆಗುತ್ತೆ. ನೋಡಿ ಫಿನಿಶಿಂಗ್ ಹೇಗೆ ಬಂದಿದೆ.
ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಈಗ ಕುಚ್ಚಕ್ಕಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸ್ಯಾರಿನ. ಯಾವಾಗಲೂ ಸ್ಯಾರಿನ ಉಲ್ಟಾ ಇಟ್ಕೊಂಡೆ ನಾನು ಕುಚ್ಚು ಹಾಕೋದು. ಒಬ್ಬೊಬ್ರು ಒಂದೊಂದು ರೀತಿ ಹಾಕ್ತಾರೆ, ನಾನು ಉಲ್ಟಾ ಇಟ್ಕೊಂಡು ಹಾಕ್ತೀನಿ. ಉಲ್ಟಾ ಇಟ್ಕೊಂಡು ಹಾಕೋದ್ರಿಂದ ಮುಂದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಹಿಂದೆ ಎಲ್ಲ ಬರೀ ನಾಟ್ಸ್ ಬಂದಿರುತ್ತೆ. ಈ ಥರ ಹಾಕೋದ್ರಿಂದ ಜರಿ ಥ್ರೆಡ್ ನಿಮಗೆ ಎಲ್ಲೂ ಕಾಣಲ್ಲ. ನೋಡಿ, ಇದು ಉಳಿದಿದೆಯಲ್ಲ ಲಾಕ್ ಮಾಡಿರೋದು, ಅದನ್ನು ಕೂಡ ಕುಚ್ಚಿಗೆ ಸೇರಿಸ್ಕೊಂಡು ಫಿನಿಶಿಂಗ್ ಮಾಡ್ಕೊತೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಇದು 150 ದಾರ ನಾನು ಮಾಡ್ಕೊಂಡಿರೋದು. ಇದು 150 180 ದಾರ ಇಡಿಸೋಷ್ಟು ದೊಡ್ಡ ಸೂಜಿ. ಇದು ಸೂಜಿ ಚಿಕ್ಕದು, ಉದ್ದ ಕಮ್ಮಿ, ಬಟ್ ಸೂಜಿದು ಕಣ್ಣು ತುಂಬ ದೊಡ್ಡದಿದೆ. ಇದಕ್ಕೆ ನಾನು 150 ದಾರ ಹಾಕೊಂಡಿದ್ದೀನಿ. ಅದನ್ನು ನೋಡಿ ಹಾಕೋತಾ ಇದ್ದೀನಿ. ಚೈನ್ ಲಾಕ್ ಹಾಕಿರ್ತೀವಲ್ಲ, 4 ಚೈನ್ ಲಾಕು, ಅದರೊಳಗಡೆ ನಾನು ಕುಚ್ಚು ಥ್ರೆಡ್ ಹಾಕೋತಾ ಇರೋದು. ನೋಡಿ, ಇದು ಲಾಕ್ ಮಾಡಿದ್ವಲ್ಲ ಲಾಸ್ಟಲ್ಲಿ, ಅದು ಕೂಡ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಎಳೆದು ಟೈಟಾಗಿ ಹಿಡ್ಕೊಂಡು, ಈಗ ನಾನು ಸೂಜಿಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಸಿಲ್ವರ್ ಮ್ಯಾಚ್ ಆಗುತ್ತೆ, ಅದಕ್ಕೆ ಸಿಲ್ವರ್ ತೊಗೊಂಡಿದ್ದೀನಿ. ಅದನ್ನು ಕುಚ್ಚು ಮಧ್ಯ ಇರುತ್ತಲ್ಲ, ದಾರ ಎಳ್ಕೊಂಡಿರ್ತೀವಿ, ಅದೆರಡರ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅದರೊಳಗಡೆ ಸೂಜಿ ಸೇರಿಸ್ಕೋಬೇಕು. ಅವಾಗ ಜರಿ ಥ್ರೆಡ್ ಒಳಗಡೆ ಹೋಗುತ್ತೆ. ಹಿಂದೆ ಮುಂದೆ ಎರಡೂ ಕಡೆನೂ ಕಾಣಲ್ಲ ನಿಮಗೆ ಜರಿ ಥ್ರೆಡ್. ಹಾಗಾಗಿ ಈ ಥರ ಮಾಡ್ಕೊಳ್ಳೋದು. ಹಿಂಗೆ ಎಳ್ಕೊಂಡು ಅದನ್ನು ಒಂದು ನಾಟ್ ಹಾಕೋಬೇಕು. ನೋಡಿ, ಎಳ್ಕೊಂಡು ಈ ಥರ ಎಳ್ಕೊತಾ ಇದ್ದೀನಿ. ಅದು ಥ್ರೆಡ್ ಇರುತ್ತಲ್ಲ, ಅದರೊಳಗಡೆ ಹಿಂಗೆ ಸೂಜಿ ಹಾಕ್ಕೊಂಡು ಎಳೆದ್ರೆ ನಾಟ್ ಆಗುತ್ತೆ. ಏನು ಮಾಡಿದ್ರು ಇದು ಬಿಚ್ಚೋಗಲ್ಲ. ಈಗ ಒಬ್ರೊಬ್ರು ಕುಚ್ಚು ಹಾಕಿರೋದು ಏನಾಗುತ್ತೆ ಅಂದರೆ ಬಿಚ್ಚೋಗ್ಬಿಡತ್ತೆ. ಅವಾಗೆಲ್ಲ ಹಾಗೆ ಆಗ್ತಾ ಇದ್ದಿದ್ದು, ಇವಾಗ ಹಾಕಲ್ಲ, ಎಲ್ಲ ಈ ಥರನೇ ಹಾಕೋದು. ಈ ಥರ ಹಾಕೋದ್ರಿಂದ ಒಂದೊಂದು ಕೂಡ ನಾಟ್ ಆಗುತ್ತೆ. 4 ಇಂದ 5 ನಾಟ್ಸ್ ಹಾಕೋಬೇಕು. 4, 5, 6ವರೆಗೂ ಹಾಕ್ತೀವಿ. ನಮ್ಗೆ ಡಿಪೆಂಡ್ಸ್ ಯಾವ ಥರ ಬೇಕು ನೋಡಿಕೊಂಡು ಹಾಕಬೇಕು. ಆಮೇಲೆ ಲಾಸ್ಟಲ್ಲಿ ಸೂಜಿನ 4 ನಾಟ್ ಹಾಕ್ಕೊಂಡಿದ್ದೀನಿ ನಾನು. ಸೂಜಿನ ಅದರೊಳಗಡೆ ತೋರಿಸಿ ಹೀಗೆ ಎಳ್ಕೊಂಡ್ರೆ ಜರಿ ಥ್ರೆಡ್ ಒಳಗಡೆ ಹೋಗುತ್ತೆ. ಆಮೇಲೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಕಟ್ ಮಾಡೋದು. ನಾನು ಯಾವಾಗಲೂ ಆಲ್ಮೋಸ್ಟ್ ಶಾರ್ಟಾಗೆ ಹಾಕ್ಕೊಳ್ಳೋದು, ತುಂಬ ಉದ್ದ ಹಾಕಲ್ಲ. ಬೇಬಿ ಕುಚ್ಚು ಅಂದರೆ ತುಂಬ ಉದ್ದನೂ ಇರಬಾರ್ದಲ್ವಾ, ಹಾಗಾಗಿ ಅದಕ್ಕೆ ಇಷ್ಟು ಉದ್ದ ಹಾಕಿ ಈ ಥರ ಕಟ್ ಮಾಡ್ಕೊಂಡಿರ್ತೀನಿ. ಈ ಥರ ಆದಮೇಲೆ ಆಲ್ಮೋಸ್ಟ್ ನಾನು ಮತ್ತೆ ಇನ್ನೊಂದು ರೌಂಡು ಕುಚ್ಚು ಕಟ್ ಮಾಡ್ತೀನಿ. ಹೀಗೆ ಬಿಡಲ್ಲ. ಹೀಗೆ ಬಿಟ್ಟರೆ ಒಂದು ಉದ್ದ, ಒಂದು ತುಂಡ ಆ ಥರ ಕಾಣ್ತಾ ಇರುತ್ತೆ. ಅದಕ್ಕೇ ಇದಾದಮೇಲೆ ಫುಲ್ ಸ್ಯಾರಿ ಕುಚ್ಚು ಹಾಕಿ ಕಂಪ್ಲೀಟ್ ಆದಮೇಲೆ ಇನ್ನೊಂದು ರೌಂಡ್ ನಾನು ಕಟಿಂಗ್ ಮಾಡ್ಕೊತೀನಿ, ಎಲ್ಲ ಒಂದೇ ಸಮ ಕುಚ್ಚು ಬರೋ ಥರ. ಆವಾಗ ಮಾಡ್ಕೊಂಡಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಧ್ಯೆ ಸೂಜಿ ಚುಚ್ಕೊಬೇಕು. ಹಿಂಗೆ ಎಳ್ಕೊಂಡು ಅದರೊಳಗಡೆ ಸೂಜಿ ಹಾಕಿ ಈ ಥರ ನಾಟ್ ಹಾಕೋಬೇಕು. ನಾಲ್ಕು ನಾಟ್ ಹಾಕ್ಕೊಂಡಿದ್ದೀನಿ. ಕುಚ್ಚು ಒಳಗಡೆ ಸೂಜಿ ಹಿಂಗೆ ಚುಚ್ಚಿ ಹಿಂಗೆ ಎಳ್ಕೊಂಡ್ರೆ, ಎಳೆದು ಟೈಟಾಗಿ ಎಳಿಬೇಕು ಲಾಸ್ಟಲ್ಲಿ ಒಂದ್ಸತಿ. ಆವಾಗ ಕುಚ್ಚು ಲೂಸ್ ಆಗಲ್ಲ, ಅಳ್ಳಾಡಲ್ಲ, ಬಿಚ್ಚೋಗಲ್ಲ, ಏನೂ ಸಹ ಆಗಲ್ಲ. ನೋಡಿ ಹೇಗೆ ಚೆನ್ನಾಗಿ ಕಾಣ್ತಾ ಇದೆ. ಅದು ಕಟಿಂಗ್ ಆದಮೇಲಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಕಟಿಂಗ್ ಮುಂಚೆ ಈ ಥರ ಇರುತ್ತೆ. ಕಟಿಂಗ್ ಫುಲ್ಲು ಫಿನಿಶಿಂಗ್ ಕಟಿಂಗ್ ಆದಮೇಲೆ ಎಲ್ಲ ಕುಚ್ಚು ಒಂದೇ ಸಮ ಬರುತ್ತೆ. ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಕುಚ್ಚು ಎಲ್ಲ ಒಂದೇ ಸಮ ಇದ್ದಾಗ. ನೋಡಿ, ಈ ಥರ ಹಾಕೊತೀನಿ ನಾನು ಯಾವಾಗಲೂ. ಹೀಗೆ ಎಲ್ಲ ಸ್ಯಾರಿಗೂ ಬ್ರೈಡಲ್ ಕ್ರೋಶ ಎಲ್ಲ ಹಾಕಿದಾಗ ಒಂದೊಂದು ಕುಚ್ಚು ಬರುತ್ತಲ್ಲ, ಅದಕ್ಕೂ ಹೀಗೆ ಹಾಕೋದು. ಬೇಬಿ ಕುಚ್ಚು ಹಾಕಿದಾಗೂ ಸಹ ಹೀಗೆ ಹಾಕೋದು. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಬಿಚ್ಚೋಗೋದು, ಕಂಪ್ಲೇಂಟ್ಸ್ ಬರೋದು ಏನೂ ಸಹ ಆಗಲ್ಲ. ಕಸ್ಟಮರ್ ಎಲ್ಲ ಸೇಮ್ ಕಲರ್ ಬೇಕು ಅಂತ ಕೇಳಿರೋದ್ರಿಂದ ಕುಚ್ಚು ಕ್ರೋಶ ಎಲ್ಲ ಸೇಮ್ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ಕ್ರೋಶ ಡಿಸೈನ್ ಚೈನ್ ಹಾಕಿದ್ದೀನಲ್ಲ, ಅದನ್ನು ಆಪೋಸಿಟ್ ಕಾಂಬಿನೇಷನ್ ಕಲರ್ ಹಾಕ್ಬಿಟ್ಟು ಕುಚ್ಚುನ ಯಾವಾಗಲೂ ಪಲ್ಲು ಕಲರು ಇಲ್ಲ ಕಾಂಬಿನೇಷನ್ಸ್ ಇರುತ್ತಲ್ಲ 2 ಕಲರ್ಸು, ಆ ಥರ ಹಾಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ಇದು ಕಟಿಂಗ್ ಆದಮೇಲೆ ಫಿನಿಶಿಂಗು. ಆಮೇಲೆ ಕುಚ್ಚು ಹಾಕಿದ್ಮೇಲೆ ಒಂದು ರೌಂಡ್ ಕಟ್ ಮಾಡೋದ್ರಿಂದ ಕುಚ್ಚು ಎಲ್ಲ ಒಂದೇ ಸಮ ಇರುತ್ತೆ. ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಎಲ್ಲ ಕುಚ್ಚು ಒಂದೇ ಸಮ ಕಾಣ್ತಾ ಇರುತ್ತೆ. ಬೇಬಿ